ಎಸ್, BTS ಎಲ್ರಿಗೂ ಗೊತ್ತಿದೆ. ಕೆಲವೊಂದ್ಸರಿ ಒರಿಜಿನಲ್ ಕಂಟೆಂಟ್ಗಿಂತ ಸೋಷಿಯಲ್ ಮೀಡಿಯಾದಲ್ಲಿ BTS ಹೆಚ್ಚು ವೈರಲ್ ಆಗೋದು, ಜನರಿಗೆ ಆಪ್ತವಾಗೋದು ಇದೆ. ಬಟ್ ಈ ಒಂದು BTS ಯಾವ ಜರ್ನಿಯನ್ನ ಹೇಳ್ತಾ ಹೋಗುತ್ತೆ, ಏನ್ ಕತೆ? ಅದರಲ್ಲೂ ಮುಖ್ಯವಾಗಿ 5 ಜನ ಪಂಚಪಾಂಡವ್ರ ತರ ನಮಗೆ ಮಧ್ಯದಲ್ಲಿ ಒಬ್ರು ಬ್ಯೂಟಿಫುಲ್ ಕ್ವೀನ್ ಇದ್ದಾರೆ. ಬಟ್ ಎನಿವೆ, ಸೊ ಈ ಜರ್ನಿ ಬಗ್ಗೆ ಹೇಳಿ ಸರ್. ಹಲೋ, ಮೊದಲಿಗೆ ಸುಧೀಂದ್ರ ವೆಂಕಟೇಶ್ ಸರ್ಗೆ ತುಂಬ ಧನ್ಯವಾದಗಳು, ನಮಗೆ ಸಾಕಷ್ಟು ಸಹಾಯ ಮಾಡ್ತಿರೋದಕ್ಕೆ. ಹಾಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಈ BTS ಏನಿದೆ ಇದನ್ನು ಬಿಡುಗಡೆ ಮಾಡಿಕೊಡೋದಕ್ಕೆ ಸಹಾಯ ಮಾಡ್ತಿರೋವಂಥ ಎಲ್ಲ ನಮ್ಮ ಇಂಡಸ್ಟ್ರಿಯ ಅತ್ಯುನ್ನತ ನಿರ್ದೇಶಕರು ಬಂದಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ಸಾರ್ಥಕ್ ಸರ್ ಬಂದಿಲ್ಲ ಅನಿಸುತ್ತೆ, ಕೃಷ್ಣ ಸಾರ್ಥಕ್ ಸರ್. ಅವರು ಇನ್ನೇನು ಬರ್ತಾರೆ, ಭೀಮಾ ಚಿತ್ರದ ಮೋಸ್ಟ್ ಸಕ್ಸಸ್ಫುಲ್ ಇಂಡಸ್ಟ್ರಿಯ ಪ್ರೊಡ್ಯೂಸರ್ ಇವಾಗ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅತಿ ಮುಖ್ಯವಾಗಿ ನಮ್ಮ ನಿರ್ಮಾಪಕರಾದಂಥ ಮುರಳಿ ಸರ್ ಇದ್ದಾರೆ, ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸರ್, ನೀವಿಲ್ಲದೆ ದಿಸ್ ವುಡಂಟ್ ಹ್ಯಾವ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್. BTS ಅವ್ರು ಹೇಳಿದಾಗೆ BTS ಯಾಕೆ ಯಾವಾಗಲೂ ವೈರಲ್ ಆಗುತ್ತೆ ಅಂತ ಅಂದರೆ, ಸಿನಿಮಾ ಮುಂದೆ ಎಲ್ಲರೂ ಬಂದು ನೋಡಿ ಹೋಗ್ಬಿಡ್ತೀವಿ, ಬಟ್ ಅದ್ರ ಹಿಂದೆ ನಾವೆಲ್ಲ ಕಷ್ಟಪಡ್ತಿರೋದು, ಹಿಂಗೆಲ್ಲ ಆಡ್ತಿರ್ತಾರೆ, ಅದು ನೋಡೋಕ್ಕೆ ತುಂಬ ರೋಮಾಂಚನವಾಗಿರುತ್ತೆ. ಅದೇ ಐಡಿಯಾ BTS ಅನ್ನೋದಕ್ಕೆ. ಆದರೆ ಇದು ನಾವೇನೋ ಜೀವನದಲ್ಲೇನೋ ಸಾಧನೆ ಮಾಡಬೇಕು ಅಂತ ಹೊರಟಾಗ ನಾವು ಸಮಾಜನ ಬಯೋಕ್ಕೆ ಶುರು ಮಾಡಿಬಿಡ್ತೀವಿ. ನಾನೇನೋ ಮಾಡ್ತಿದ್ದೀನಿ, ಅವ್ರು ಒಪ್ಕೊತಾ ಇಲ್ಲ, ನಾನು ಹಂಗೆ ಮಾಡಬೇಕಿತ್ತು, ನನ್ನನ್ನು ಒಪ್ಕೊತಾ ಇಲ್ಲ ಅನ್ನೋದು. ಆ ಹೊಣೆನ ಸಮಾಜದ ಮೇಲೆ ಹಾಕಿದಲೆ ನಮ್ಮ ಕಷ್ಟಗಳು ಏನಿರುತ್ತೆ, ನಾವು ಅಂತಂದರೆ ಸಿನಿಮಾನ ಮೀರಿ ಒಬ್ಬ ಮನುಷ್ಯ ತನಗೆ ಬೇಕಾಗಿರೋದನ್ನು ಮಾಡೋಕ್ಕೆ ಹೊರಟಾಗ ತನ್ನೊಳಗೆ ತಾನು ಏನೇನಾರು ಅನುಭವಿಸ್ತಾನೆ. ಅದು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ BTS. ಮಿಕ್ಕಿದ್ದನ್ನು ನಾವು ಇಷ್ಟು ಬೇಗ ಬಿಟ್ಕೊಡೋದಲ್ಲೇ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತೆರೆ ಮುಂದೆ ಬರ್ತಾ ಇದ್ದೇವೆ. ಇದಕ್ಕೆ ನನ್ನ ಜೊತೆ ನನ್ನ ಸಹ ನಿರ್ದೇಶಕರು, ನನ್ನೊಟ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರಿ 5 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಇರಲಿ. ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.